ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ಬಸವಾದಿ ಪ್ರಮಥರನ್ನು, ಎಲ್ಲ ಮಹಾನ್ ದಾರ್ಶನಿಕ ಸಂತರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದ ಕಮಲಗಳಿಗೆ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಸಾಯಂಕಾಲದ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ಧರಾಮಯ್ಯನೇ ಜಂಗಮ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ಧರಾಮಯ್ಯನೇ ಜಂಗಮ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ. ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಚೆನ್ನ ಬಸವಣ್ಣರೆನ್ನ ಪರಮಾರಾಧ್ಯರು. ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಚೆನ್ನ ಬಸವರೆನ್ನ ಪರಮಾರಾಧ್ಯರು. ಇನ್ನು ಸುಖಿಯಾದೆನು ಕಾಣ, ಇನ್ನು ಸುಖಿಯಾದೆನು ಕಾಣ, ಇನ್ನು ಸುಖಿಯಾದೆನು ಕಾಣ, ಚನ್ನ ಮಲ್ಲಿಕಾರ್ಜುನ ದೇವಾ ದೇವಾ, ಚನ್ನ ಮಲ್ಲಿಕಾರ್ಜುನ ದೇವ ಹೇ ದೇವಾ, ಚನ್ನ ಮಲ್ಲಿಕಾರ್ಜುನ ದೇವಾ. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ಧರಾಮಯ್ಯನೇ ಜಂಗಮ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ ಜಂಗಮ, ಸಿದ್ಧರಾಮಯ್ಯನೇ ಜಂಗಮ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯೋ, ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯೋ, ಅರಿತು ಬಾಳೆ ಸ್ವರ್ಗವು ಮರೆತು ಬಾಳೆ ನರಕವು, ಅರಿತು ಬಾಳೆ ಸ್ವರ್ಗವು ಮರೆತು ಬಾಳೆ ನರಕವು. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು, ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು. ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು, ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಶುದ್ಧ ಗಾಳಿ ಸಿದ್ಧೌಷಧಿ ಪ್ರಾಣಾಯಾಮ ಮಾಡುವೆ, ಶುದ್ಧ ಗಾಳಿ ಸಿದ್ಧೌಷಧಿ ಪ್ರಾಣಾಯಾಮ ಮಾಡುವೆ. ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ, ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ, ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಅರುಣನಿಚ್ಛೆ ಅರಿತು ನಡೆವೆ ಸಮರಸದಿ ಬಾಳುವೆ, ಅರುಣನಿಚ್ಛೆ ಅರಿತು ನಡೆವೆ ಸಮರಸದಿ ಬಾಳುವೆ. ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ,
ಯೋಗ ದೀಪವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ. ಎಲ್ಲ ಕೇಳಿಸ್ಕೊಂಡ್ರಲ್ಲ, ಇದು ತುಂಬಾ ಅದ್ಭುತವಾದ ಯೋಗ ಗೀತೆ. ಇದು ನಿಂಗು ಸೊಲಗಿ ಅನ್ನೋರು ಬರ್ದಿದ್ದಾರೆ. ನಿಂಗರಾಜ್ ಸೊಲಗಿ ಅಥವಾ ನಿಂಗು ಸೊಲಗಿ ಅಂತ ನಾನು ನೋಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಸಿಕ್ಕಿದ್ದು ಇದು ಗೀತೆ. ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ. ನಮ್ಮ ದೇಹ ಹೇಗೆ ರಚನೆಯಾಗಿದೆ, ನಮ್ಮ ಆರೋಗ್ಯಕ್ಕೆ ಯೋಗ ಎಷ್ಟು ಅವಶ್ಯಕ ಅನ್ನೋದನ್ನ ಅವರು ಈ ಗೀತೆಯಲ್ಲಿ ಬರ್ದಿದ್ದಾರೆ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅವ್ರು ಹೇಳ್ತಾರೆ, ಯೋಗ ಮಾಡಿ ಯೋಗಿಯಾಗು. ಯೋಗ ಮಾಡಿ ಯೋಗಿ ಆಗೋದಂದ್ರೆ ಸನ್ಯಾಸಿಯಾಗಿ ಹೋಗಿ ಏನು ಹಿಮಾಲಯದಲ್ಲಿ ಕೂತ್ಕೊಳ್ಳೋದಲ್ಲ. ಯೋಗ ಪ್ರತಿಯೊಬ್ಬರಿಗೂ ಬೇಕು. ಯೋಗಿ ಆದವ್ರಿಗೂ ಬೇಕು, ಸಾಮಾನ್ಯ ಮನುಷ್ಯರಿಗೂ ಬೇಕು. ಇವತ್ತು ಯೋಗದ ಎಷ್ಟು ಪ್ರಸ್ತುತತೆ ಇದೆ ಅಂದ್ರೆ, ನಾವು ಮಾಡ್ತಕ್ಕಂತ ಜೀವನ ಪದ್ಧತಿಗೆ ಯೋಗ ಇಲ್ಲದೆ ಹೋದ್ರೆ ನಾವು ಇವತ್ತೆಲ್ರೂ ರೋಗಿಗಳಾಗ್ಬಿಡ್ತಿದ್ವಿ. ಅದಕ್ಕೋಸ್ಕರ ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದಿನಾಚರಣೆಯನ್ನಾಗಿ ತಂದ್ರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅಂದ್ರೆ ಯೋಗ ಎಷ್ಟು ಪ್ರಸ್ತುತ ಇವತ್ತು ನಮ್ಮ ಬದುಕಿಗೆ. ಯೋಗ ಇಲ್ಲದೆ ಇದ್ರೆ ನಾವು ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ. ಯೋಗದಿಂದ ರೋಗ ದೂರ ಅಂತ ಹೇಳ್ತಾರೆ. ಯೋಗ ಮಾಡೋದ್ರಿಂದ ರೋಗವನ್ನು ಕೂಡ ಕಳೆದುಕೊಳ್ಬಹುದು. ಮುಂದೆ ಹೇಳ್ತಾರೆ, ದೇಹವಿದು ಭೂಮಿಯಂತೆ ಪಂಚಭೂತ ಸೃಷ್ಟಿಯು. ನಮ್ಗೆಲ್ಲರಿಗೂ ಗೊತ್ತಿದೆ, ಸಾಕಷ್ಟು ನಮ್ಮ ಗುರುಗಳ ಪ್ರವಚನದಲ್ಲಿ ಕೇಳ್ತಿರ್ತೀವಿ. ಸೊ ಎಲ್ಲರಿಗೂ ಇವತ್ತು ಮನದಟ್ಟಾಗಿದೆ, ನಮ್ಮ ದೇಹ ಯಾವ ತತ್ವದಿಂದ ಸೃಷ್ಟಿಯಾಗಿದೆ? ಪಂಚಭೂತಗಳಿಂದ ಅಲ್ವಾ? ಪಂಚಭೂತ ಸೃಷ್ಟಿಯಾಗಿದೆ ಇದು. ನಾವು ಪಂಚಭೂತಗಳು ಏನು 5 ತತ್ವಗಳಿದಾವಲ್ಲ ನಮ್ಮ ದೇಹದಲ್ಲಿ, ಅವುಗಳ ಜ್ಞಾನವನ್ನ ಪಡ್ಕೊಂಡು ಅವುಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡಿದ್ದೇ ಆದ್ರೆ, ಜೀವನ ಮಾಡೋದಂದ್ರೇನು, ನಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ಬೇಕು, ತುಂಬಾ ಗಮನ ಕೊಡ್ಬೇಕು. ಆ ರೀತಿ ಗಮನ ಕೊಟ್ಟು ನಾವು ಬದುಕಿದ್ದೇ ಆದ್ರೆ ನಮ್ಮ ಜೀವನ ಯೋಗ ಜೀವನವಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದನ್ನ ಅರ್ಥ ಬಾಳ್ಬೇಕು ಅಂದ್ರೆ ಅದ್ರ ಬಗ್ಗೆ ಜ್ಞಾನವನ್ನ ಪಡ್ಕೊಂಡು, ಏನಪ್ಪಾ ಸತ್ಯ ಅಂದ್ರೆ, ಆ ಪಂಚಭೂತಗಳು ಇರ್ತಾವಲ್ಲ ನಮ್ಮ ದೇಹದಲ್ಲಿ, ಆ ಪಂಚಭೂತಗಳು ಒಂದರಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೂಡ, 5 ಏನ್ ತತ್ವಗಳಿದಾವಲ್ಲ ಅದರಲ್ಲಿ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ನಮ್ಮ ಆರೋಗ್ಯ ಬ್ಯಾಲೆನ್ಸ್ ತಪ್ಪುತ್ತೆ ಅಲ್ವಾ? ಸೊ ಅದನ್ನ ಅರಿತುಕೊಂಡು ಇವತ್ತ ನಾವು ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಆಹಾರವನ್ನ ತೆಗೆದುಕೊಳ್ಳೋದಿರಬಹುದು, ನಮ್ಮ ಜೀವನ ಪದ್ಧತಿ ಇರಬಹುದು, ಯೋಗ ಮಾಡೋದಿರಬಹುದು, ಮಾನಸಿಕವಾಗಿ ನಮಗ ಪ್ರಾಣಾಯಾಮ ಪ್ರತಿಯೊಂದು ಕೂಡ ಇವತ್ತು ಮುಖ್ಯ ಆಗುತ್ತೆ ನಮ್ಮ ಆರೋಗ್ಯ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕಾದ್ರೆ. ಹಾಗಾಗಿ ಅದನ್ನ ಎಲ್ಲವನ್ನು ಸಮತೋಲನದಲ್ಲಿ ಯಾವ್ದ್ಯಾವ್ದು ಎಷ್ಟು ಮಾಡ್ಬೇಕು ಅದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ದೇ ಆದ್ರೆ ನಮ್ಮ ಜೀವನ ಯೋಗ ಜೀವನ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು. ಅಕ್ಕ ಮಹಾದೇವಿ ಅವರು ಹೇಳ್ತಾರಲ್ವಾ, ಏನು, ಚನ್ನಮಲ್ಲಿಕಾರ್ಜುನ ಕೊಟ್ಟ ಈ ಪ್ರಸಾದ ಕಾಯವ ಕೆಡಿಸಿಕೊಳ್ಳದೆ ಉಳಿಸಿಕೊಳ್ಳಿರಯ್ಯ ಅಂತ ಹೇಳ್ತಾರೆ. ಆಹಾರವ ಕಿರಿದು ಮೊನ್ನೆ ನೋಡಿದ್ವಲ್ಲ ನಾವು ಆ ವಚನದಲ್ಲಿ, ಕೊನೆ ಒಂದು ಸಾಲಲ್ಲಿ ಹೇಳ್ತಾರೆ ಅವರು, ಆ ಪರಮಾತ್ಮ ಕೊಟ್ಟಂತ ಈ ಶರೀರವನ್ನ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾರ ಅವ್ರು. ಕೆಡಿಸ್ಕೋಬಾರ್ದು ಅಂತಂದ್ರೆ, ಈ ದೇಹ ಒಂದು ದೊಡ್ಡ ದೇವಾಲಯ ಇದ್ದ ಹಾಗೆ. ಆ ದೇವಾಲಯವನ್ನ ಯಾವ್ದ್ಯಾವ್ದಕ್ಕೆ ಏನೇನ್ ಬೇಕು ಅದಕ್ಕೆ ಪೂರಕವಾದ ನಾವು ಒಂದು ಜೀವನ ಪದ್ಧತಿಯನ್ನ ನಾವು ಅಳವಡಿಸ್ಕೊಂಡು ಬದುಕ್ಬೇಕು. ಈ ದೇಹವನ್ನ ಕೆಡಿಸ್ಕೊಂಡ್ಬಿಟ್ರೆ ನಾವೇನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅಲ್ಟಿಮೇಟ್ ಅವ್ರು ಹೇಳೋದೇನಂದ್ರೆ, ಆರೋಗ್ಯವನ್ನ ಸರಿಪಡಿಸ್ಕೊಳ್ಬೇಕು. ಇವತ್ತು ಪರಮಾತ್ಮನ ಸ್ಮರಣೆ ಮಾಡ್ಬೇಕಂದ್ರೆ, ಪರಮಾತ್ಮನ ಮುಂದೆ ಕೂತ್ಕೊಂಡು ನಾವು ಜಪ ಮಾಡ್ಬೇಕಂದ್ರೆ, ಅಥವಾ ನಾವು ಯೋಗ ಮಾಡ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಈ ಶರೀರ ಬೇಕೇ ಬೇಕು. ಶರೀರದ ಅಲ್ಲಿ ಇರ್ತಕ್ಕಂಥ ಆರೋಗ್ಯ ಸಮತೋಲನದಲ್ಲಿದ್ರೆ, ಆರೋಗ್ಯವಾಗಿದ್ರೆ ನಾವು ಯೋಗಾನು ಮಾಡಬಹುದು, ಜಪಾನು ಮಾಡಬಹುದು, ಪರಮಾತ್ಮನ ಸ್ಮರಣೆಯನ್ನು ಕೂಡ ಮಾಡಬಹುದು. ಸೊ ಅದನ್ನೆಲ್ಲನೂ ನಾವು ಮಾಡ್ಬೇಕು ಅಂತ ಇದ್ರೆ ಮುಖ್ಯವಾಗಿ ನಮ್ಮ ಆರೋಗ್ಯವನ್ನ ಸರಿಯಾಗಿ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ಸೃಷ್ಟಿ ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು. ನೋಡ್ರಿ ಅವ್ರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಪ್ರಕೃತಿಯತ್ತ ನಮ್ಮ ನಡೆ ಇರ್ಬೇಕು ಅಂತ ಹೇಳ್ತಾರೆ. ಪ್ರಕೃತಿಗೆ ನಾವು ವಿರುದ್ಧವಾಗಿ ನಡೆದ್ರೆ
ಅದ್ರ ಪೆಟ್ಟು ನಾವು ತಿಂದೇ ತಿಂತೀವಿ ಅಲ್ವಾ. ಪ್ರಕೃತಿಗೆ ವಿರುದ್ಧವಾಗಿ ನಡಿಬಾರ್ದು ಅಂತ ಅವ್ರು ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಶುದ್ಧ ಗಾಳಿ ಸಿದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ. ನೋಡ್ರಿ, ಇವಾಗ ನಾವ್ ಎಷ್ಟು ಶುದ್ಧ ಗಾಳಿಲಿ ಕೂತಿದೀವಲ್ವಾ, ನಾವೆಲ್ಲರೂ ಎಷ್ಟು ಪುಣ್ಯವಂತರು ಅಂದ್ರೆ ಅಲ್ವಾ, ಒಪ್ಕೋತಿರಲ್ವಾ. ಸೊ ಇಂಥ ಶುದ್ಧವಾದ ಗಾಳಿ, ಇಂಥ ವಾತಾವರಣ ನಿಮಗೆ ಎಲ್ಲಿ ಹೋದ್ರು ಸಿಗಲ್ಲ. ಅದು ಇಷ್ಟು ಪ್ರಶಾಂತತೆ ನಿಮಗೆ ಎಲ್ಲಿ ಹೋದ್ರು ಸಿಗಲ್ಲ. ಅಂತ ಒಂದು ವಾತಾವರಣವನ್ನ ನಿರ್ಮಿಸಿ ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಸೊ ಅವ್ರಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಸಾಲದು. ಸೊ ಶುದ್ಧ ಗಾಳಿ ಸಿದ್ಧ ಔಷಧಿ ಪ್ರಾಣಾಯಾಮ ಮಾಡುವೆ, ಧ್ಯಾನ ಮಾಡಿ ಜತನದಿಂದ ಸಮಾಧಾನಿಯಾಗುವೆ. ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಏನ್ ಬರುತ್ತೆ ಅಂತ ಅವ್ರು ಹೇಳ್ತಾರೆ, ಸಮಾಧಾನತೆ ಬರುತ್ತೆ, ಶಾಂತತೆ ಬರುತ್ತೆ. ಅಂದ್ರೆ ಎಷ್ಟು ನಾವು ಶಾಂತ ಆಗ್ತೀವಿ ಅಂದ್ರೆ ಧ್ಯಾನ ಮಾಡೋದ್ರಿಂದ. ಇವಾಗ ಕೆಲವೊಬ್ಬರಿಗೆ ತುಂಬಾ ಒತ್ತಡ ಇರುತ್ತೆ. ನನಗೆ ಕಾಯಿಲೆ ಬಂತು, ಸುತ್ತಿ ನಾವು ಕಾಯಿಲೆಗೆ ಬರ್ತೀವಲ್ವಾ. ಯಾಕಂದ್ರೆ ನಾವು ಉಪವಾಸ ಚಿಕಿತ್ಸಾ ಕೇಂದ್ರದಲ್ಲಿ ಇದೀವಿ. ಹಾಗಾಗಿ ಬರೀ ಕಾಯಿಲೆ ಅಷ್ಟೇ ಅಲ್ಲ, ಮನೆಯ ಜಂಜಡದಲ್ಲಿ ನಮಗೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ. ಯಾವಾಗ್ಲೂ ತುಂಬಾ ಒಂದು ಒತ್ತಡದಲ್ಲಿ ಇರ್ತೀವಿ. ಸೊ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಒಂದ್ ಕಡೆ ಕೇಂದ್ರೀಕರಣ ಆಗಿ ನಮ್ಮ ಮನಸ್ಸು ಸಮಾಧಾನಗೊಳ್ಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಶುದ್ಧ ಗಾಳಿಯೊಳಗ ನಾವು ಧ್ಯಾನ ಮಾಡಿದ್ದೇ ಆದ್ರೆ, ಸೊ ಅದನ್ನ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ಸಮಾಧಾನಕ್ಕೆ ನಾವು ಧ್ಯಾನ ಮಾಡ್ಲೇಬೇಕು. ಸಮಾಧಾನದಿಂದ ನಮಗೆ ಆರೋಗ್ಯನೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದನ್ನ ಅವರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಅರುಣ ನಿಚ್ಚೆ ಅರಿತು ನಡೆವೆ ಸಮರಸದಿ ಬಾಳುವೆ. ಅರುಣ ಅಂದ್ರೆ ಏನು? ಸೂರ್ಯ ಅಲ್ವಾ. ಆ ಸೂರ್ಯನ ಇಚ್ಛೆ ಅಂತ ಹೇಳದಂದ್ರೆ, ಇವಾಗ ನೋಡ್ರಿ, ಒಂದು ವಚನದಲ್ಲಿ ಹೇಳ್ತಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂತ ಅಕ್ಕ ಮಹಾದೇವಿ ಅವರ ಒಂದು ವಚನ ಬರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು ಅಲ್ವಾ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ನೋಡಿ, ಇವತ್ತು ಜಗತ್ತಿನಲ್ಲಿ ಎಲ್ಲರೂ ನಮ್ಮ ಕಾರ್ಯ ಚಟುವಟಿಕೆಗಳನ್ನ ನಡೆಸ್ಲಿಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಸೂರ್ಯ ಬೇಕೇ ಬೇಕು. ಸೂರ್ಯ ಬೆಳಕ್ ಬಂದ ಮೇಲೆ ಕೆಲವೊಬ್ರು ಎದ್ದೇಳೋರು ಇರ್ತಾರೆ. ಕೆಲವೊಬ್ರು ಇಲ್ಲಿ ನಮ್ಮ ಇವ್ರಿದ್ದಾರೆ, ಮೇಡಮ್ ಅವ್ರಿದ್ದಾರೆ, ಬಂದಿದ್ದಾರೆ. ಅವರು ಏನು ಸೂರ್ಯ ಉದಯ ಆದ್ಮೇಲೆನೆ ಎದ್ದೇಳ್ತಾರೆ. ಹೊಸದಾಗಿ ಬಂದಿದ್ದಾರೆ, ಅವ್ರಿಗೆ ಹೇಳಿದೀವಿ ಈಗ ಬೇಗ ಹೇಳ್ಬೇಕು ಅಂತ ಹೇಳಿ. ಚಿಕ್ಕ ಮೇಡಮ್ ಅವ್ರು, ದೊಡ್ಡ ಮೇಡಮ್ ಅಲ್ಲ ಅಲ್ವಾ. ನಾಳೆಯಿಂದ ಬೇಗ ಎದ್ದೇಳ್ಬೇಕು, ಸರಿನಾ? ಬೇಗ ಎದ್ದೇಳೋದು ಅಭ್ಯಾಸ ಮಾಡ್ಕೋಬೇಕು. ಅಂದ್ರೆ ಅಕ್ಕ ಮಹಾದೇವಿ ಅವರು ಹೇಳೋದಿಲ್ಲಿ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಜಗತ್ತಿನಲ್ಲಿ ಎಲ್ಲರೂ ಚಟುವಟಿಕೆ ಪ್ರಾರಂಭಿಸೋದು ಸೂರ್ಯೋದಯ ಆಗ್ಬೇಕು. ಸೂರ್ಯೋದಯದಿಂದ ಅವರು ದಿನಚರಿ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಇವ್ರು ಹೇಳೋದಿಲ್ಲಿ, ಸುಲ್ಗಿ ಸರು, ಅರುಣ ನಿಚ್ಚೆ ಅರಿತು ನಡೆವೆ ಸಮರಸದಿ ಬಾಳುವೆ. ಇವತ್ತು ಸೂರ್ಯನ ಒಂದು ಬಿಸಿಲು ಬೆಳಕು ಪ್ರತಿಯೊಬ್ಬರಿಗೂ ಬೇಕು ಅಲ್ವಾ. ಪ್ರತಿಯೊಂದು ವಿಷಯನೂ ಕೂಡ ಇವತ್ತು ಪ್ರಕೃತಿಯಲ್ಲಿ ಬಿಸಿಲಿರಬಹುದು, ಗಾಳಿ ಇರಬಹುದು, ಎಲ್ಲನೂ ಕೂಡ ಬೇಕೇ ಬೇಕು ನಮಗೆ. ಅಲ್ಲಿ ತೆಗೆದುಕೊಳ್ಳುವಂತ ನಾವು ಇರ್ತಕ್ಕಂಥ ವಾತಾವರಣ ನಮ್ಮ ಆರೋಗ್ಯವನ್ನ ನಿರ್ಧಾರ ಮಾಡುತ್ತೆ. ಆರೋಗ್ಯ ಅಷ್ಟೇ ಅಲ್ಲ, ನಮ್ಮ ಮಾನಸಿಕ ಆರೋಗ್ಯ ತಗೊಳ್ರಿ, ಆಧ್ಯಾತ್ಮಿಕ ಆರೋಗ್ಯ ತಗೊಳ್ರಿ, ದೈಹಿಕ ಆರೋಗ್ಯ, ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ವಿಷಯಗಳು ಪರಿಣಾಮ ಬೀರ್ತಾ ಇರುತ್ತೆ. ಸೊ ಅಂತಹ ಒಂದು ವಾತಾವರಣದಲ್ಲಿ ನಾವು ಬದುಕಿದ್ದೇ ಆದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ರಲ್ಲ, ಈಗ ಎಷ್ಟು 5 ನುಡಿಗಳಲ್ಲಿ ಅವರು ನಮ್ಮ ದೇಹ ಒಂದು ಪಂಚಭೂತಗಳಿಂದ ಸೃಷ್ಟಿಯಾಗಿದೆ, ಅವುಗಳಿಗೆ ತಕ್ಕ ಹಾಗೆ ನಮ್ಮ ಚಟುವಟಿಕೆಗಳು ಇರ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಸೃಷ್ಟಿ ಕ್ರಿಯೆಗೆ ನಾವು ವಿರುದ್ಧವಾಗಿ ಬದುಕಿದ್ರೆ ಅನಾರೋಗ್ಯ ಉಂಟಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಯೋಗ, ಪ್ರತಿಯೊಬ್ಬರಿಗೂ ಯೋಗ ಬೇಕು. ಯೋಗ ಅನ್ನೋದು ಇದೆಲ್ಲದನ್ನು ಒಳಗೊಂಡಿದೆ. ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ನಾವು ಯೋಗ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಆರೋಗ್ಯ ತೊಂದರೆಗಳು ಸರಿ ಹೋಗಿ ಒಂದು ಒಳ್ಳೆಯ ಉತ್ತಮ ಆರೋಗ್ಯವನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಒಂದು ಯೋಗ ಗೀತೆಯಲ್ಲಿ ಅವರು ಪ್ರಸ್ತುತ ಪಡಿಸ್ತಾರೆ. ಒಟ್ಟಾರೆಯಾಗಿ ಪ್ರತಿ ಗೀತೆ ಅಷ್ಟೇ ಅಲ್ಲ, ಜೀವನದಲ್ಲಿ ನಾವು ಪ್ರತಿಯೊಂದು ವಿಷಯಗಳನ್ನು ಕೂಡ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ಮಾತ್ರ ನಾವು ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಎಲ್ಲ ರೀತಿಯಿಂದಲೂ ಕೂಡ, ಎಲ್ಲ ರೀತಿ ಅಂದ್ರೆ ಒಂದು 4 ರಿಂದ 5 ವಿಧ ಬರುತ್ತೆ: ಸಾಮಾಜಿಕ, ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅಲ್ವಾ. ಈ ರೀತಿ ಆರೋಗ್ಯಗಳು ಏನ್ ಬರ್ತಾವಲ್ವಾ, ಈ ಎಲ್ಲ ಆರೋಗ್ಯಗಳಲ್ಲಿ ಯಾರು ಸಮತೋಲನವನ್ನ ಕಾಪಾಡ್ಕೋತಾರೆ ಅದು ನಿಜವಾದ ಆರೋಗ್ಯ ಅಂತ, ಅಂದ್ರೆ ಪೂರ್ಣ ಆರೋಗ್ಯ ಅಂತ ಹೇಳ್ತಾರೆ. ಅಂದ್ರೆ WHO ಹೇಳ್ತಾರೆ, ಈ 5 ತರಹದ ಆರೋಗ್ಯ ಯಾರಲ್ಲಿರುತ್ತೆ ಅವರು ಸಂಪೂರ್ಣ ಆರೋಗ್ಯವನ್ನು ಹೊಂದಿರ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.